ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಮಕ್ಕಳೇ, ಎಲ್ರಿಗೂ ಸಹ ಇಂದಿನ ಗಣಿತ ತರಗತಿಗೆ ಸ್ವಾಗತವನ್ನು ಕೋರ್ತಾ, ಇಂದಿನ ತರಗತಿಯಲ್ಲಿ ನಾವು ಅಧ್ಯಾಯ 7 ಪ್ರಾಯೋಗಿಕ ರೇಖಾಗಣಿತ ಈ ಒಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಈ ಒಂದು ಅಧ್ಯಾಯ ನಿಮ್ಮ ಪಠ್ಯಪುಸ್ತಕ ಪುಟ ಸಂಖ್ಯೆ 135 ಮತ್ತು 148ರಲ್ಲಿ ಇದೆ. ಈ ಒಂದು ಅಧ್ಯಾಯವನ್ನು 3 ಅವಧಿಗಳಲ್ಲಿ ನಿಮಗೆ ಬೋಧಿಸ್ತಾ ಇದ್ದೇನೆ. ಈಗ ಮೊದಲನೇ ಅವಧಿಯನ್ನು ನೋಡೋಣ. ಮಕ್ಕಳೇ, ನಮಗೆ ಸಮತಲಾಕೃತಿಗಳ ಬಗ್ಗೆ ಗೊತ್ತಿದೆ. ತ್ರಿಭುಜಗಳು, ಚತುರ್ಭುಜಗಳು, ಪಂಚಭುಜಾಕೃತಿಗಳು, ಈ ಎಲ್ಲ ಸಮತಲಾಕೃತಿಗಳನ್ನು ನಾವು ಚಿತ್ರಿಸ್ತೇವೆ. ಆದರೆ ನಮಗೆ ಇವುಗಳನ್ನು ರಚನೆ ಮಾಡೋದು, ಕಲಿಯೋದು ಅತ್ಯಂತ ಪ್ರಮುಖ ಅಂಶ. ಗಣಿತದಲ್ಲಿ ಸಮತಲಾಕೃತಿಗಳನ್ನು ಹೇಗೆ ರಚಿಸ್ತೇವೆ ಅನ್ನೋದು ಅತ್ಯಂತ ಪ್ರಮುಖ ಅಂಶ ಆಗಿರುತ್ತೆ. ನೀವು ಈಗ ಆಲ್ರೆಡಿ ತ್ರಿಭುಜಗಳನ್ನು ಹೇಗೆ ರಚಿಸೋದು ಅಂತ ತಿಳ್ಕೊಂಡಿದ್ದೀರಾ. ಅದನ್ನೊಮ್ಮೆ ಪುನರ್ಮನನ ಮಾಡ್ಕೊಳ್ತಾ ನಾವು ಈ ಒಂದು ಅಧ್ಯಾಯದಲ್ಲಿರುವಂತಹ ಚತುರ್ಭುಜಗಳ ರಚನೆಯನ್ನು ನೋಡೋಣ. ಮೊದಲಿಗೆ ತ್ರಿಭುಜಗಳ ರಚನೆಯನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ತ್ರಿಭುಜಗಳ ಅಂಶಗಳ ಬಗ್ಗೆ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 3 ರೇಖಾಖಂಡಗಳು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸಂಧಿಸಿದಾಗ ಉಂಟಾಗುವಂತಹ ಆವೃತ ಸಮತಲಾಕೃತಿಯನ್ನೇ ನಾವು ತ್ರಿಭುಜ ಅಂತ ಕರಿತೇವೆ. ಈ ತ್ರಿಭುಜಕ್ಕೆ 3 ಶೃಂಗಗಳಿವೆ, ಎ, ಬಿ ಮತ್ತು ಸಿ. ಎ ಬಿ ಶೃಂಗವನ್ನು ಸೇರಿಸುವಂತಹ ರೇಖಾಖಂಡವನ್ನು ಎ ಬಿ ಬಾಹು ಅಂತ ಕರಿತೇವೆ. ಹಾಗೆ ಗಮನಿಸಿ, ಬಿ ಸಿ ಶೃಂಗಬಿಂದುವನ್ನು ಸೇರಿಸುವಂತಹ ರೇಖಾಖಂಡವನ್ನು ಬಿ ಸಿ ಬಾಹು ಅಂತಲೂ, ಎ ಮತ್ತು ಸಿ ಶೃಂಗಬಿಂದುವನ್ನು ಸೇರಿಸುವಂತಹ ರೇಖಾಖಂಡವನ್ನು ಎ ಸಿ ಬಾಹು ಅಂತ ಕರಿತೇವೆ. ಇನ್ನು ಈ 2 ಬಾಹುಗಳ ನಡುವೆ ಕೋನಗಳು ಉಂಟಾಗುತ್ತೆ ಅಂತ ನಮಗೆ ಗೊತ್ತಿದೆ. ಈಗ ಗಮನಿಸಿ, ಎ ಬಿ ಮತ್ತು ಬಿ ಸಿ ಬಾಹುಗಳ ನಡುವೆ ಎ ಬಿ ಸಿ ಕೋನ ಉಂಟಾಗ್ತಾ ಇದೆ. ಹಾಗೆ ಎ ಬಿ ಮತ್ತು ಎ ಸಿ ಬಾಹುಗಳ ನಡುವೆ ಕೋನ ಸಿ ಎ ಬಿ ಉಂಟಾಗ್ತಾ ಇದೆ, ನೀವು ಗಮನಿಸ್ತಾ ಇರಬಹುದು. ಹಾಗೆ ಎ ಸಿ ಮತ್ತು ಬಿ ಸಿ ಬಾಹುವಿನ ನಡುವೆ ಕೋನ ಎ ಸಿ ಬಿ ಉಂಟಾಗ್ತಾ ಇದೆ. ಇವುಗಳನ್ನು ನಾವು ಕೋನ ಬಿ, ಕೋನ ಎ, ಕೋನ ಸಿ ಅಂತ ಸಹ ಕರಿತೇವೆ. ಹೌದಾ? ಇವು ತ್ರಿಭುಜದ ಅಂಶಗಳು ಆಗಿವೆ. ತ್ರಿಭುಜಕ್ಕೆ 3 ಬಾಹುಗಳು ಮತ್ತು 3 ಕೋನಗಳು, ಒಟ್ಟು 6 ಅಂಶಗಳು ಇದ್ದಾವೆ. ಶೃಂಗಗಳನ್ನು ನಾವು ತ್ರಿಭುಜದ ರಚನೆಗೆ ಬೇಕಾದ ಅಂಶಗಳು ಅಂತೇಳಿ ಪರಿಗಣಿಸೋದಿಲ್ಲ. ತ್ರಿಭುಜದ ರಚನೆಗೆ ಬೇಕಾದಂತಹ ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ 3 ಬಾಹುಗಳು ಮತ್ತು 3 ಕೋನಗಳು, ಒಟ್ಟು 6 ಅಂಶಗಳು. ಆದರೆ ನಮಗೆ ತ್ರಿಭುಜದ 3 ಅಂಶಗಳು ಗೊತ್ತಿದ್ರೆ ಸಾಕು, ತ್ರಿಭುಜವನ್ನು ರಚಿಸಬಹುದು ಅಂತ ನಿಮಗೆ ಗೊತ್ತಿದೆ. ಈಗೊಮ್ಮೆ ಪುನರ್ಮನನ ಮಾಡೋಣ. ನೀವು ಬೇರೆ ಬೇರೆ ಸಂದರ್ಭದಲ್ಲಿ ತ್ರಿಭುಜವನ್ನು ಹೇಗೆ ರಚಿಸೋದು ಅಂತ ಹೇಳಿ ಕಲ್ತಿದ್ದೀರಾ. ಮೊದಲಿಗೆ ನಾನೊಂದು ಉದಾಹರಣೆಯನ್ನು ತೆಗೆದುಕೊಂಡು ಪುನರ್ಮನನ ಮಾಡ್ತಾ ಇದ್ದೇನೆ. 3 ಬಾಹುಗಳ ಅಳತೆ ಕೊಟ್ಟಾಗ ತ್ರಿಭುಜದ ರಚನೆ. ಇಲ್ಲಿ ತೆಗೆದುಕೊಂಡಿರುವಂತಹ ಉದಾಹರಣೆ ಅಂತ ಹೇಳಿದ್ರೆ ಸಮಬಾಹು ತ್ರಿಭುಜದ ರಚನೆಯನ್ನು ತೆಗೆದುಕೊಂಡಿದ್ದೇನೆ. ನೀವು ಇದನ್ನು ತ್ರಿಭುಜದ 3 ಬಾಹುಗಳು ಸಮ ಆಗಿರಬಹುದು ಅಥವಾ ಅಸಮವಾಗಿರಬಹುದು, ಇದೇ ಒಂದು ಪರಿಕಲ್ಪನೆಯನ್ನು ಅನ್ವಯಿಸ್ತೀರಾ. ನೀವೊಮ್ಮೆ ಪುನರ್ಮನನ ಮಾಡ್ಕೊಳ್ಳಿ. ಮೊದಲಿಗೆ ಏನು ಮಾಡ್ತೀವಿ, ನಮಗೆ ನಾನು ನಿರ್ದಿಷ್ಟವಾದ ಅಳತೆಯನ್ನು ಕೊಟ್ಟಿಲ್ಲ, ಅದು 5 ಸೆಂಟಿಮೀಟರ್ ಆಗಿರಬಹುದು ಬಾಹುವಿನ ಅಳತೆ, ಅಥವಾ 6 ಸೆಂಟಿಮೀಟರ್ ಆಗಿರ್ಬೋದು. ಇಲ್ಲಿ ನಾನು ಎ ಅಂತ ಕರಿತಾ ಇದ್ದೇನೆ. ಎ ಬಿ ಬಾಹುವಿನ ಅಳತೆ ಎ ಮಾನಗಳು ಇದೆ. ಹಾಗಾಗಿ ಎ ಅನ್ನು ಗುರುತಿಸ್ಕೊಂಡ ಬಿಂದು, ಹಾಗೆ ಬಿ ಅನ್ನು ಗುರುತಿಸ್ಕೊಂಡೆ ಎಷ್ಟು ದೂರ ಎ ಮಾನಗಳಷ್ಟು ಗುರುತಿಸ್ಕೊಂಡಿದ್ದೇನೆ. ಈಗ ಎ ಬಿ ರೇಖಾಖಂಡವನ್ನು ಎಳೆದುಕೊಂಡಿದ್ದೇನೆ. ಈಗ ಏನು ಮಾಡ್ತಾ ಇದ್ದೀನಿ, ಎ ಬಿ ಎಷ್ಟು ಅಳತೆ ಇದೆಯೋ, ಯಾಕೆಂದರೆ ನಾನು ರಚಿಸ್ತಾ ಇರೋದು ಸಮಬಾಹು ತ್ರಿಭುಜ, ಅಷ್ಟೇ ಅಳತೆಯ ಒಂದು ಕಂಸವನ್ನು ಬಿ ಕೇಂದ್ರವನ್ನಾಗಿಟ್ಕೊಂಡು ಎಳೆದೆ. ಈಗ ಏನು ಮಾಡ್ತಾ ಇದ್ದೇನೆ, ಅದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಮತ್ತೆ ಎ ಬಿನ ಅಳತೆ ಎಷ್ಟಿದೆಯೋ ಅಷ್ಟೇ ಅಳತೆಯನ್ನು ತೆಗೆದುಕೊಂಡು ಎ ಕೇಂದ್ರವನ್ನಾಗಿರಿಸಿಕೊಂಡು ಮೊದಲನೇ ಕಂಸವನ್ನು ಛೇದಿಸ್ತಾ ಇದ್ದೇನೆ. ಇವೆರಡೂ ಕಂಸಗಳು ಛೇದಿಸುವ ಬಿಂದುವನ್ನು ಗುರುತಿಸ್ಕೊಂಡೆ, ಅದು ಸಿ ಆಯಿತು. ಈಗ ನೋಡಿ, ಎ ಮತ್ತು ಸಿಯನ್ನು ಸೇರಿಸ್ತೀರಿ. ಹೌದಾ? ನೀವು ಹೀಗೆ ತಾನೇ ರಚನೆ ಮಾಡ್ತಾ ಇದ್ದಿದ್ದು. ಹಾಗೆ ಬಿ ಮತ್ತು ಸಿಯನ್ನು ಸೇರಿಸ್ತಾರೆ. ಆಗ ನಮಗೆ ಬೇಕಾದಂತಹ ಸಮಬಾಹು ತ್ರಿಭುಜ ದೊರಕುತ್ತೆ. ಇದೇ ರೀತಿ ಯಾವುದೇ 3 ಬಾಹುಗಳ ಅಳತೆಯನ್ನು ನೀಡಿದಾಗ ತ್ರಿಭುಜವನ್ನು ರಚಿಸೋದಕ್ಕೆ ನಾವು ಈ ಹಂತಗಳನ್ನೇ
ಫಾಲೋ ಮಾಡ್ತೇವೆ, ಹೌದಲ್ವಾ ಮಕ್ಕಳೇ? ಈಗ ಮತ್ತೊಂದು ಉದಾಹರಣೆಯ ತೆಗೆದುಕೊಂಡು ನಾವು ಮತ್ತೊಂದು ರೀತಿಯಲ್ಲಿ ತ್ರಿಭುಜವನ್ನು ಹೇಗೆ ರಚಿಸೋದು ಅಂತ ಹೇಳಿ ಪುನರ್ಮನನ ಮಾಡಿಕೊಳ್ಳೋಣ. ಇದೆಲ್ಲವನ್ನು ನೀವಾಗಲೇ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ಎರಡು ಬಾಹುಗಳ ಅಳತೆ ಮತ್ತು ಅವುಗಳಿಂದ ಉಂಟಾದ ಕೋನದ ಅಳತೆ ಕೊಟ್ಟಾಗ ತ್ರಿಭುಜಗಳ ರಚನೆ. ಮೊದಲಿಗೆ ಏನು ಮಾಡ್ತೀವಿ, ಎರಡು ಬಾಹುಗಳಲ್ಲಿ ಒಂದು ಬಾಹುವನ್ನು ಪಾದ ಅಂತ ಹೇಳಿ ತೆಗೆದುಕೊಳ್ತೇನೆ. ನಾನಿಲ್ಲಿ ಎ ಬಿ ಒಂದು ಪಾದವನ್ನು ತೆಗೆದುಕೊಂಡೆ. ಎ ಮತ್ತು ಬಿ ಬಿಂದುಗಳನ್ನು ಅವರು ನೀಡಿರುವಂತಹ ಅಂತರದಲ್ಲಿ ರಚಿಸ್ಕೊಳ್ತೇನೆ, ಅದು 7 ಸೆಂಟಿಮೀಟರ್. ಈಗ ಅವರು ಕೊಟ್ಟಿರುವಂತಹ ಕೋನ ಎಷ್ಟು? 45 ಡಿಗ್ರಿ ಆಗಿದೆ. ಎ ಕೇಂದ್ರವನ್ನು ಆಗಿರಿಸಿಕೊಂಡು 45 ಡಿಗ್ರಿಯನ್ನು ಮಾರ್ಕ್ ಮಾಡಿಕೊಂಡೆ. ಈಗ ಆ ಬಿಂದುವಿನ ಮೂಲಕ ಎ ಸಿ ಬಾಹುವನ್ನು ಎಳಿತಾ ಇದ್ದೇನೆ. ಈ ಬಾಹುವನ್ನು ನಾನು ಎಳೆದ ನಂತರ ನನಗೆ ನೀಡಿರುವಂತಹ ಅಳತೆ ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. ಹಾಗಾಗಿ ಎ ಕೇಂದ್ರವಾಗಿರಿಸಿಕೊಂಡು ಎ ಸಿನ ಅಳತೆ 9 ಸೆಂಟಿಮೀಟರ್ ಇರುವಂತಹ ಕಂಸವನ್ನು ಎಳಿತಾ ಇದ್ದೇನೆ. 45 ಡಿಗ್ರಿ ಕೋನವನ್ನು ಉಂಟು ಮಾಡ್ತಿರುವಂತಹ ಬಾಹುವನ್ನು ನಾನು 9 ಸೆಂಟಿಮೀಟರ್ ಇಟ್ಕೊಂಡು ಛೇದಿಸಿದೆ. ಈಗ ನನಗೆ ಸಿ ಬಿಂದು ದೊರಕಿತು. ಎ ಮತ್ತು ಬಿ ಹಾಗೂ ಬಿ ಮತ್ತು ಸಿಯನ್ನು ಸೇರಿಸಿದಾಗ ನನಗೆ ಬೇಕಾದಂತಹ ತ್ರಿಭುಜ ದೊರಕಿದೆ ಮಕ್ಕಳೇ. ಈ ರೀತಿಯಾಗಿ ನಾವು ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನವನ್ನು ನೀಡಿದಾಗ ರಚಿಸ್ತೇವೆ. ನಾನು ಎಲ್ಲ ವಿಧದ ತ್ರಿಭುಜಗಳ ರಚನೆಯನ್ನು ಇಲ್ಲಿ ಪುನರ್ಮನನ ಮಾಡೋದಿಲ್ಲ, ಯಾಕೆಂದರೆ ಈಗ ಆಲ್ರೆಡಿ ನೀವು ಕಲ್ತಿದ್ದೀರಿ. ಒಂದೆರಡು ಉದಾಹರಣೆಯನ್ನು ಮಾತ್ರ ತೆಗೆದುಕೊಂಡೆ. ಈಗ 3 ಬಾಹುಗಳನ್ನು ಕೊಟ್ಟಾಗ ನೋಡಿದ್ರಿ, 2 ಬಾಹುಗಳು ಮತ್ತು ಕೋನವನ್ನು ನೀಡಿದಾಗ ನೋಡಿದ್ರಿ. ಹಾಗೆ ಬೇರೆ ಬೇರೆ ಎಲ್ಲ ರಚನೆಗಳನ್ನು ನೀವು ಕಲ್ತಿದ್ದೀರಿ ಮಕ್ಕಳೇ. ಅದನ್ನು ಪುನರ್ಮನನ ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ. ಹಾಗಾದರೆ ಮತ್ತೊಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ. ತ್ರಿಭುಜಗಳ ರಚನೆ ಮಾಡಲು ಅಗತ್ಯ ಅಂಶಗಳಲ್ಲಿ ನಮಗೆ ತ್ರಿಭುಜಗಳ 3 ಒಳಕೋನಗಳನ್ನು ನೀಡಿಬಿಟ್ಟಿದ್ರೆ ತ್ರಿಭುಜಗಳನ್ನು ರಚಿಸಬಹುದೇ? ಸಾಧ್ಯವೇ? ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೇನೆ, ಅದಕ್ಕೆ ಯೋಚಿಸ್ತಾ ಇರಿ. ಈಗ ನೋಡಿ, ನಾನೊಂದು 2-3 ವಿಧಗಳನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. 3 ಬಾಹುಗಳ ಅಳತೆ ನೀಡಿದಾಗ ತ್ರಿಭುಜಗಳ ರಚನೆ, 2 ಬಾಹುಗಳ ಅಳತೆ ಮತ್ತು ಒಂದು ಕೋನದ ಅಳತೆಯನ್ನು ನೀಡಿದಾಗ ತ್ರಿಭುಜಗಳ ರಚನೆ ಬಗ್ಗೆ ಗೊತ್ತಿದೆ. 1 ಬಾಹುವಿನ ಅಳತೆ ಮತ್ತು 2 ಕೋನಗಳ ಅಳತೆ ನೀಡಿದಾಗ ತ್ರಿಭುಜಗಳ ರಚನೆ ಗೊತ್ತಿದೆ. ಇನ್ನು ಈಗಾಗಲೇ ಕೇಳಿದ್ನಲ್ಲ ಪ್ರಶ್ನೆ, 3 ಕೋನಗಳ ಅಳತೆ ನೀಡಿದಾಗ ತ್ರಿಭುಜ ರಚನೆ ಸಾಧ್ಯ ಆಗುತ್ತೆಯೇ? ಇಲ್ಲ. ನಮಗೆ ಕನಿಷ್ಠ 1 ಬಾಹುವಿನ ಅಳತೆಯಾದರೂ ಗೊತ್ತಿರಬೇಕು ತ್ರಿಭುಜಗಳ ರಚನೆಯನ್ನು ಮಾಡೋದಕ್ಕೆ, ಹೌದಾ? ಈಗ ಇನ್ನೂ ಅನೇಕ ವಿಧದ ರೀತಿಯಲ್ಲಿ ತ್ರಿಭುಜಗಳನ್ನು ರಚನೆ ಮಾಡೋದನ್ನು, ವಿಶೇಷ ಗುಣಲಕ್ಷಣಗಳನ್ನೆಲ್ಲ ನೀಡಿದಾಗ ನೀವು ಕಲ್ತಿದ್ದೀರಿ, ಹೌದಾ? ಅದೆಲ್ಲವನ್ನು ನೆನಪಿಸ್ಕೊಳ್ಳಿ. ಈಗ ಈ ಒಂದು ತರಗತಿಯಲ್ಲಿ ನಿಮಗೆ ಚತುರ್ಭುಜಗಳ ರಚನೆ ಇದೆ. ಈಗ ಆಲ್ರೆಡಿ ಈ ಹಿಂದಿನ ಅಧ್ಯಾಯದಲ್ಲಿ ಚತುರ್ಭುಜಗಳ ಬಗ್ಗೆ ಕೂಲಂಕುಷವಾಗಿ ನೀವು ತಿಳಿದಿದ್ದೀರಿ, ಅದರ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ದೀರಿ, ಅವುಗಳ ವಿಧಗಳನ್ನು ತಿಳಿದುಕೊಂಡಿದ್ದೀರಿ. ಆದರೆ ಈ ಅಧ್ಯಾಯದಲ್ಲಿ ನಾವು ಕಲಿತಾ ಇರೋದು ಈ ಚತುರ್ಭುಜಗಳ ರಚನೆಯನ್ನು ಕಲಿತಾ ಇದ್ದೇವೆ. ಹಾಗಾಗಿ ಒಮ್ಮೆ ಚತುರ್ಭುಜದ ಅಂಶಗಳು ಯಾವ್ಯಾವು ಅಂತ ಹೇಳಿ ಪುನರ್ಮನನ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿದೆ 4 ರೇಖಾಖಂಡಗಳು ಅವುಗಳ ಅಂತ್ಯ ಬಿಂದುಗಳಲ್ಲಿ ಛೇದಿಸಿ ಉಂಟಾಗುವಂತಹ ಆವೃತವಾದ ಆಕೃತಿಯನ್ನೇ ಚತುರ್ಭುಜ ಅಂತೇಳಿ ಕರೆಯೋದು. ಇಲ್ಲಿ ನಾನು ತೆಗೆದುಕೊಂಡಿರೋದು ಒಂದು ಆಯುತ ಆಗಿದೆ. ಈ ಆಯುತಕ್ಕೆ ನೀವು ಗಮನಿಸಬಹುದು 4 ಶೃಂಗ ಬಿಂದುಗಳಿವೆ. ಚತುರ್ಭುಜಕ್ಕೆ 4 ಶೃಂಗ ಬಿಂದುಗಳಿರ್ತವೆ, ಎ, ಬಿ, ಸಿ ಮತ್ತು ಡಿ. ಇನ್ನು ಈ ಶೃಂಗಗಳನ್ನು ಸೇರಿಸುವಂತಹ ರೇಖಾಖಂಡಗಳು ಯಾವ್ಯಾವು ಅಂತ ಹೇಳಿದ್ರೆ, ಎ ಮತ್ತು ಬಿಯನ್ನು ಸೇರಿಸುವಂತಹ ರೇಖಾಖಂಡ ಎ ಬಿ ಆಗಿದೆ. ಹಾಗೆ ಬಿ ಮತ್ತು ಸಿಯನ್ನು ಸೇರಿಸುವಂತಹ ರೇಖಾಖಂಡ ಬಿ ಸಿ ಆಗಿದೆ. ಸಿ ಮತ್ತು ಡಿಯನ್ನು ಸೇರಿಸುವಂತಹ ರೇಖಾಖಂಡ ಸಿ ಡಿ ಆಗಿದೆ. ಹಾಗೂ ಎ ಮತ್ತು ಡಿಯನ್ನು ಸೇರಿಸುವಂತಹ ರೇಖಾಖಂಡ ಎ ಡಿ ಆಗಿದೆ. ಹಾಗಾದರೆ ಚತುರ್ಭುಜಕ್ಕೆ ಒಟ್ಟು ಎಷ್ಟು ಬಾಹುಗಳಿವೆ? ಅದೇ ಚತುರ್ಭುಜ, 4 ಬಾಹುಗಳನ್ನು ಹೊಂದಿರುವಂತಹ ಆಕೃತಿ, ಹೌದಲ್ವಾ? ಹೆಸರಿನಲ್ಲೇ ಇದೆ. ಇನ್ನು ಕೋನಗಳು ಎಷ್ಟಿದೆ ಅದು ಸಹ ನಿಮಗೆ ತಿಳಿದಿದೆ. 4 ಕೋನಗಳಿವೆ. ಯಾವ್ಯಾವು? ಕೋನ ಎ ಬಿ ಬಾಹು ಮತ್ತು ಎ ಡಿ ಬಾಹುವಿನಿಂದ ಉಂಟಾಗ್ತಾ ಇರೋದು. ಕೋನ ಬಿ ಎ ಬಿ ಬಾಹು ಮತ್ತು ಬಿ ಸಿ ಬಾಹುವಿನಿಂದ ಉಂಟಾಗ್ತಾ ಇರೋದು. ಕೋನ ಸಿ ಬಿ ಸಿ ಮತ್ತು ಸಿ ಡಿ ಬಾಹುವಿನಿಂದ ಉಂಟಾಗ್ತಾ ಇರೋದು. ಹಾಗೆ ಕೋನ ಡಿ ಸಿ ಡಿ ಮತ್ತು ಡಿ ಎ ಬಾಹುವಿನಿಂದ ಉಂಟಾಗ್ತಾ ಇರುವಂಥದ್ದು, ಹೌದಾ? ಒಟ್ಟು 4 ಕೋನಗಳಿವೆ. ಇನ್ನು ನೀವು ನೋಡಬಹುದು, ಎಗೆ ಬಿ ಪಕ್ಕದಲ್ಲಿರುವಂತಹ ಶೃಂಗಬಿಂದು ಆಗುತ್ತೆ, ಡಿ ಸಹ ಪಕ್ಕದಲ್ಲಿರುವಂತಹ ಶೃಂಗಬಿಂದು. ಎದುರಿಗಿರುವಂತಹ ಶೃಂಗಬಿಂದು ಯಾವುದು? ಕರೆಕ್ಟ್, ಸಿ. ಎಗೆ ಅಭಿಮುಖವಾದಂತಹ ಶೃಂಗ ಸಿ, ಬಿಗೆ ಅಭಿಮುಖವಾದಂತಹ ಶೃಂಗ ಡಿ. ಇವುಗಳನ್ನು ಸೇರಿಸಿದ್ರೆ ನಮಗೆ ದೊರಕುವಂಥದ್ದು ಏನು? ಎ ಸಿ ರೇಖಾಖಂಡ. ಅದನ್ನು ನಾವು ಚತುರ್ಭುಜಕ್ಕೆ ಸಂಬಂಧಿಸಿದಂತೆ ಕರ್ಣ ಅಂತ ಹೇಳಿ ಕರಿತೇವೆ. ಎ ಸಿ ಒಂದು ಕರ್ಣ ಆಗುತ್ತೆ,
ಮತ್ತು ಬಿ ಮತ್ತು ಡಿ ಯನ್ನು ಸೇರಿಸುವಂತಹ ರೇಖಾಖಂಡ ಬಿಡಿ ಮತ್ತೊಂದು ಕರ್ಣ ಆಗುತ್ತೆ. ಹಾಗಾದರೆ ಚತುರ್ಭುಜಕ್ಕೆ ಒಟ್ಟು ಎಷ್ಟು ಕರ್ಣಗಳಿವೆ? 2 ಕರ್ಣಗಳಿವೆ. ಹೌದಾ? 4 ಶೃಂಗಗಳು, 4 ಬಾಹುಗಳು, 4 ಕೋನಗಳು ಮತ್ತು 2 ಕರ್ಣಗಳು. ಒಟ್ಟು ಚತುರ್ಭುಜಕ್ಕೆ 4 ಬಾಹುಗಳು, 4 ಕೋನಗಳು, 2 ಕರ್ಣಗಳು, 10 ಅಂಶಗಳು ಇರ್ತವೆ ಮಕ್ಕಳೇ. ಹಾಗಾದರೆ ತ್ರಿಭುಜ ಅಂದರೆ 3 ಅಂಶ ಗೊತ್ತಿದ್ರೆ ಸಾಕು, ರಚನೆ ಮಾಡ್ಬೋದು. ಚತುರ್ಭುಜ ಅಂದರೆ 4 ಅಂಶ ಗೊತ್ತಿದ್ರೆ ಸಾಕು, ರಚನೆ ಮಾಡಬಹುದಾ? ಒಂದು ಚಟುವಟಿಕೆ ಮಾಡಿ ನೋಡೋಣ. 3 ಅಳತೆಗಳು ತ್ರಿಭುಜ ರಚನೆಗೆ ಸಾಕಾದರೆ ಒಂದು ನಿರ್ದಿಷ್ಟ ಚತುರ್ಭುಜವನ್ನು ರಚಿಸಲು 4 ಅಳತೆಗಳು ಸಾಕೆ? ನೋಡ್ಕೊಂಬಂದ್ಬಿಡೋಣ ಚಟುವಟಿಕೆನ. ಈಗ ತ್ರಿಭುಜವನ್ನು ರಚಿಸಬೇಕು ಅಂತ ಹೇಳಿದ್ರೆ 3 ಅಂಶಗಳು ಗೊತ್ತಿದ್ರೆ ಸಾಕು, ನಾವು ರಚಿಸಬಹುದು ಅಂತ ನೋಡಿದ್ವಿ. ಹಾಗಾದರೆ ಚತುರ್ಭುಜವನ್ನು ರಚಿಸಬೇಕು ಅಂದರೆ 4 ಅಂಶ ಗೊತ್ತಿದ್ರೆ ಸಾಕೆ? ನೋಡೋಣ. ಈಗ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿರುವಂತಹ ಒಂದು ಆಯುತವನ್ನು ನಾವು ರಚಿಸಬೇಕಾಗಿದೆ. ನಾನಿಲ್ಲಿ ನಿಮ್ಮ ಮನೆಯಲ್ಲಿ ದೊರಕುವಂತಹ ಹಂಚಿಕಡ್ಡಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸೈಕಲ್ ವಾಲ್ವ್ ಟ್ಯೂಬ್ ಅಥವಾ ನೀವು ಇನ್ಸುಲೇಷನ್ ಟೇಪ್ ತಗೊಳ್ಬಹುದು. ಈಗ ನಾನೇನು ಮಾಡ್ತಾ ಇದ್ದೀನಿ, ಒಂದು ತುದಿಗೆ ಈ ರೀತಿಯಾಗಿ ಸೈಕಲ್ ವಾಲ್ವ್ ಟ್ಯೂಬನ್ನು ಈ ರೀತಿ ಜಾಯಿನ್ ಮಾಡ್ತಾ ನಾನು ಆಯುತವನ್ನು ರಚಿಸಿದ್ದೇನೆ. ನೀವು ಗಮನಿಸಬಹುದು, ಆಯುತ ರಚನೆ ಆಯಿತು. ಅಭಿಮುಖ ಬಾಹುಗಳು ಪರಸ್ಪರ ಸಮ. ಹಾಗಾದರೆ 4 ಅಳತೆಯನ್ನು ನೀಡಿದಾಗ ನಮಗೆ ಬೇಕಾದಂಥ ಚತುರ್ಭುಜ ಸಿಕ್ಬಿಡ್ತೀಯೇ? ಗಮನಿಸಿ, ನಾನು ಇದನ್ನು ಸ್ವಲ್ಪ ಹೀಗೆ ತೆಳ್ತೇನೆ. ಈಗ ಆಯುತ ಇದ್ದಿದ್ದೇನಾಯಿತು? ಸಮಾಂತರ ಚತುರ್ಭುಜ ಆಯಿತು. ಈ ರೀತಿ ತೆಳ್ತೇನೆ, ಸಮಾಂತರ ಚತುರ್ಭುಜ ಆಯಿತು. ಹಾಗಾದರೆ ಈ 4 ಅಳತೆ ನೀಡಿದ್ರೆ ಸಾಧ್ಯ ಇಲ್ಲ, ಮತ್ತೊಂದು ಅಳತೆ ಬೇಕಿದೆ ಅನ್ನಿಸ್ತಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಆಯುತ ಉಂಟು ಮಾಡ್ತಾ ಇದೆಯಲ್ಲ, ಆ ಅಭಿಮುಖ ಶೃಂಗ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತಹ ಒಂದು ಕರ್ಣದ ಸಹಾಯವನ್ನು ಪಡಿತಾ. ಈ ಕರ್ಣವನ್ನು ನಾನು ಇಟ್ಟಾಗ ನೀವು ಗಮನಿಸಬಹುದು, ಈಗ ಕರ್ಣದ ಸಹಾಯದಿಂದ ನೀವು ನೋಡಿದ್ರೆ ನಮ್ಮ ಆಯುತ ಫಿಕ್ಸ್ ಆಗಿದೆ, ಅದು ಸಮಾಂತರ ಚತುರ್ಭುಜ ಆಗ್ತಾ ಇಲ್ಲ. ಹಾಗಾದರೆ ನಾವು ಸಮಾಂತರ ಚತುರ್ಭುಜ ಅಥವಾ ಚತುರ್ಭುಜವನ್ನು ರಚಿಸಬೇಕು ಅಂತ ಹೇಳಿದ್ರೆ 5 ಅಂಶಗಳ ಅವಶ್ಯಕತೆ ಇದೆ ಅಂಥೇಳಿ ಈ ಒಂದು ಚಟುವಟಿಕೆಯಿಂದ ನೀವು ಅರ್ಥ ಮಾಡ್ಕೊಂಡ್ರಿ ಅಲ್ವೇ ಮಕ್ಕಳೇ? ಸೊ ಈಗ ಆ ಚಟುವಟಿಕೆಯನ್ನು ನೋಡಿದ್ವಿ ಅಲ್ವಾ? ಆ ಚಟುವಟಿಕೆ ಸಂಬಂಧಿಸಿದಂಥ ಒಂದು ವಿಡಿಯೋವನ್ನು ಸಹ ನೋಡೋಣ ಮಕ್ಕಳೇ, ಬನ್ನಿ ನೋಡಿ. ವಿಡಿಯೋ ಈ ರೀತಿಯಾಗಿ ಇದೆ. ABCD ಒಂದು ಆಯುತ ಆಗಿದೆ. AC ಮತ್ತು BD ಅಭಿಮುಖ ಬಾಹುಗಳು 8 ಮಾನಗಳಿದ್ದು CD ಮತ್ತು AB ಬಾಹುಗಳು 10 ಮಾನಗಳಿವೆ. ಈಗ ಈ 4 ಬಾಹುಗಳ ಅಳತೆ ಗೊತ್ತಿದ್ರೆ ನಾವು ರಚಿಸಿರುವ ಆಯುತ ಸರಿಯಾಗಿದೆಯೇ ಅಂತ ನೋಡಿದ್ರೆ ನೀವು ಗಮನಿಸಬಹುದು. ನಾನೇನಾದರೂ ಆ ಆಯುತವನ್ನು ಸ್ವಲ್ಪ ಅಲುಗಾಡಿಸ್ದೆ ಅಂತ ಹೇಳಿದ್ರೆ, ತಳ್ಳಿದೆ ಅಂತ ಹೇಳಿದ್ರೆ ಅದೇ ಅಳತೆಯನ್ನು ಹೊಂದಿದೆ. ಅದು AC ನ ಅಳತೆ 8, BD ನ ಅಳತೆ 8, CD ನ ಅಳತೆ 10, AB ನ ಅಳತೆ 10 ಇದೆ. ಆದರೆ ಅದು ಆಯುತವಾಗಿಲ್ಲ. ಏನಾಯಿತು? ಸಮಾಂತರ ಚತುರ್ಭುಜ ಆಗೋಯ್ತು. ಆಯುತಗಳೆಲ್ಲ ಸಮಾಂತರ ಚತುರ್ಭುಜಗಳೇ, ಆದರೆ ಸಮಾಂತರ ಚತುರ್ಭುಜಗಳೆಲ್ಲ ಆಯುತ ಅಲ್ಲ. ಹೌದಲ್ವಾ? ನಮಗೆ ಗೊತ್ತಿದೆ ಅಲ್ವಾ? ಹಾಗಾದರೆ ಆಯುತ ಆಗಿರಬೇಕು ಅಂದರೆ ಅವುಗಳ ಒಳಕೋನ 90 ಡಿಗ್ರಿ ಇರಲೇಬೇಕು. ಹಾಗಾಗಿ 4 ಅಂಶದಿಂದ ನನಗೆ ಬೇಕಾದಂಥ ಆಯುತ ರಚಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ನಾನೀಗೊಂದು ಸಹಾಯ ತೆಗೆದುಕೊಳ್ತೇನೆ. ಬಿ ಮತ್ತು ಡಿ ಅನ್ನು ಸೇರಿಸುವಂತಹ ರೇಖಾಖಂಡ ಏನಿದೆ ಅದು ಆಯುತದ ಕರ್ಣ ಆಗುತ್ತೆ. ಆ ಕರ್ಣವನ್ನು ನಾನು ಈಗ ರಚಿಸ್ತಾ ಇದ್ದೇನೆ. ಈಗ ನೋಡಿ, ನಾನು ಆಯುತವನ್ನು ಎ ಬಿಂದುವಿನ ಮೂಲಕ ಚಲಿಸ್ತಾ ಅಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಅದು ಏನೇ ಚಲಿಸಿದ್ರೂ ಸಹ ಆಯುತವಾಗಿಯೇ ಉಳ್ಕೊಂಡಿದೆ. ಹಾಗಾದರೆ 4 ಅಂಶಗಳಿದ್ದರೆ ನಿರ್ದಿಷ್ಟ ಚತುರ್ಭುಜದ ರಚನೆ ಸಾಧ್ಯ ಇಲ್ಲ. ನಮಗೆ ಮತ್ತೊಂದು ಅಂಶದ ಅವಶ್ಯಕತೆ ಇದೆ. ಹಾಗಾದರೆ ನಮಗೆ ಬೇಕಾದಂತಹ ನಿರ್ದಿಷ್ಟ ಚತುರ್ಭುಜದ ರಚನೆ ಆಗಬೇಕು, ನಿರ್ದಿಷ್ಟ ಅಳತೆಯ ಚತುರ್ಭುಜದ ರಚನೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಚತುರ್ಭುಜದ ಒಟ್ಟು ಅಂಶಗಳಲ್ಲಿ 5 ಅಂಶಗಳು ಗೊತ್ತಿರಬೇಕು. ಆಯ್ತಾ ಮಕ್ಕಳೇ? ಈಗ ಆ 5 ಅಂಶಗಳು ಯಾವ್ಯಾವ ರೀತಿ ಗೊತ್ತಿದ್ರೆ ನಾವು ಚತುರ್ಭುಜವನ್ನು ರಚಿಸಬಹುದು ನೋಡೋಣ ಬನ್ನಿ. ಕೆಳಗಿನ ಅಳತೆಗಳನ್ನು ಬಳಸಿ ಒಂದು ನಿರ್ದಿಷ್ಟ ಚತುರ್ಭುಜವನ್ನು ರಚಿಸುವ ವಿಧಾನವನ್ನು ಕಲಿಯೋಣ. ಅವು ಯಾವ್ಯಾವಿದೆ ನಿಮ್ಮ ತರಗತಿಯಲ್ಲಿ, 8ನೇ ತರಗತಿಯಲ್ಲಿ ಅಂತ ಹೇಳಿದ್ರೆ, ಮೊದಲಿಗೆ 4 ಭುಜಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ ಒಂದು ವಿಧ ಇದೆ. 2 ಕರ್ಣಗಳು ಮತ್ತು 3 ಭುಜಗಳನ್ನು ಕೊಟ್ಟಾಗ ಒಂದು ವಿಧ ಇದೆ. 2 ಪಾರ್ಶ್ವ ಭುಜಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಒಂದು ವಿಧ ಇದೆ. 3 ಭುಜಗಳು ಮತ್ತು 2 ನಡುವಿನ ಕೋನಗಳನ್ನು ಕೊಟ್ಟಾಗ, ಹಾಗೂ ಇತರ ವಿಶೇಷ ಗುಣಲಕ್ಷಣಗಳನ್ನು, ಚತುರ್ಭುಜದ ಇತರ ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಇದೆ. ಈಗ ಈ ಒಂದು ತರಗತಿಗೆ ಸೀಮಿತವಾಗಿ ನಾವು 4
ಭುಜಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಚತುರ್ಭುಜದ ರಚನೆಯನ್ನು ನೋಡೋಣ. ಇದನ್ನ ನಿಮ್ಮ ಗಣಿತ ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ 137ರಲ್ಲಿದೆ. ಪ್ರಶ್ನೆ ಈ ರೀತಿಯಾಗಿದೆ ಮಕ್ಕಳೇ. ಪಿ ಕ್ಯೂ ಈಕ್ವಲ್ಸ್ 4 ಸೆಂಟಿಮೀಟರ್, ಕ್ಯೂ ಆರ್ ಈಕ್ವಲ್ಸ್ 6 ಸೆಂಟಿಮೀಟರ್, ಆರ್ ಎಸ್ ಈಕ್ವಲ್ಸ್ 5 ಸೆಂಟಿಮೀಟರ್, ಪಿ ಎಸ್ ಈಕ್ವಲ್ಸ್ 5.5 ಸೆಂಟಿಮೀಟರ್ ಮತ್ತು ಪಿ ಆರ್ ಈಕ್ವಲ್ಸ್ 7 ಸೆಂಟಿಮೀಟರ್ ಇರುವಂತೆ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸಿ. ಪಿ ಕ್ಯೂ ಅಂತ ಹೇಳಿದ್ರೆ ಅನುಕ್ರಮ ಶೃಂಗಬಿಂದುಗಳು, ಕ್ಯೂ ಆರ್ ಅಂದ್ರೆ ಅನುಕ್ರಮ, ಆರ್ ಎಸ್ ಅಂದ್ರೆ ಅನುಕ್ರಮ, ಪಿ ಎಸ್ ಅಂದ್ರೆ ಅನುಕ್ರಮ. ಹೌದಾ? ಹಾಗಾದ್ರೆ ಪಿ ಆರ್ ಅಂತ ಹೇಳಿದ್ರೆ ಅದು ಅಭಿಮುಖ ಶೃಂಗಬಿಂದುಗಳು, ಅಂದ್ರೆ ಅದು ಕರ್ಣ ಆಗಿದೆ. ಹೌದಾ? ಇದಕ್ಕೆ ತಕ್ಕಂಥ ಒಂದು ಕಚ್ಚಾ ಆಕೃತಿಯನ್ನ ಮೊದಲಿಗೆ ನಾವು ತಯಾರು ಮಾಡ್ಕೊಳ್ಬೇಕು. ಆಗ ನಮ್ಮ ರಚನೆ ಸುಲಭವಾಗುತ್ತೆ. ಹಾಗಾದ್ರೆ ರಚನೆಯಲ್ಲಿ ಮೊದಲನೇ ಹಂತ ಏನು? ನಮಗೆ ಬೇಕಾದ ಚತುರ್ಭುಜವನ್ನು ಚಿತ್ರಿಸಿಕೊಳ್ಳಲು ನಮಗೆ ಒಂದು ಕಚ್ಚಾ ಚಿತ್ರವು ನೆರವು ನೀಡುತ್ತೆ. ಮೊದಲು ಇದನ್ನು ಎಳೆದು ಈ ರೀತಿ ಅಳತೆ ಇರಬಹುದು ಅಂತೇಳಿ ಗುರುತು ಮಾಡಿಕೊಳ್ಳೋಣ. ನೋಡಿ, ಕಚ್ಚಾ ಆಕೃತಿ ಈ ರೀತಿ ಇದೆ. ಪಿ ಕ್ಯೂ ಆರ್ ಎಸ್, ಪಿ ಎಸ್ ಅಳತೆ 5.5 ಇದೆ, ಎಸ್ ಆರ್ ಅಳತೆ 5 ಸೆಂಟಿಮೀಟರ್ ಇದೆ, ಕ್ಯೂ ಆರ್ ಅಳತೆ 6 ಸೆಂಟಿಮೀಟರ್ ಇದೆ, ಪಿ ಕ್ಯೂನ ಅಳತೆ 4 ಸೆಂಟಿಮೀಟರ್ ಇದೆ, ಪಿ ಆರ್ನ ಅಳತೆ 7 ಸೆಂಟಿಮೀಟರ್ ಇದೆ. ಈಗ ನೋಡೋಣ ಚತುರ್ಭುಜದ ರಚನೆಯನ್ನ ಹಂತ ಹಂತವಾಗಿ. ನಮಗೆ ಗೊತ್ತಿದೆ, ಈಗ ಗೊತ್ತಿರೋದ್ರಿಂದ ಗೊತ್ತಿಲ್ಲದಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿ, ಪಿ ಕ್ಯೂ ಆರ್ ಒಂದು ತ್ರಿಭುಜ ಆದರೆ ಪಿ ಎಸ್ ಆರ್ ಒಂದು ತ್ರಿಭುಜ ಆಗುತ್ತೆ. ಈ ತ್ರಿಭುಜದ 3 ಬಾಹುಗಳು ಗೊತ್ತು, ಈ ತ್ರಿಭುಜದ 3 ಬಾಹುಗಳು ಗೊತ್ತು. ಹಾಗಾದ್ರೆ 3 ಬಾಹುಗಳ ಅಳತೆ ಕೊಟ್ಟಾಗ ತ್ರಿಭುಜದ ರಚನೆಯನ್ನ ನಾವು ರೀಕಾಲ್ ಮಾಡ್ಕೊಂಡ್ಬಿಟ್ರೆ ಚತುರ್ಭುಜ ರಚಿಸ್ಕೋಬಹುದಲ್ವಾ? ಅದಕ್ಕಾಗಿ ನಾನು ನಿಮಗೆ ಪುನರ್ಮನನ ಮಾಡಿದ್ದು 3 ಬಾಹುಗಳನ್ನ ಕೊಟ್ಟಾಗ ತ್ರಿಭುಜದ ರಚನೆಯನ್ನು. ಈಗ ಮೊದಲಿಗೆ ಪಿ ಕ್ಯೂ ಆರ್ ಅಥವಾ ಪಿ ಎಸ್ ಆರ್ ತ್ರಿಭುಜವನ್ನ, ಎರಡರಲ್ಲಿ ಯಾವುದಾದ್ರೂ ಒಂದು ತ್ರಿಭುಜವನ್ನ ರಚಿಸ್ಕೊಳ್ಳೋಣ 3 ಬಾಹುಗಳ ಅಳತೆಯನ್ನ ನೀಡಿದಾಗ. ಗೊತ್ತಾಯ್ತಲ್ವಾ ಹೇಗೆ ರಚಿಸ್ಕೊಳ್ಬಹುದು ಅಂತ? ಈಗ ನೋಡೋಣ ರಚನೆಯ ಹಂತಗಳನ್ನ. ಈಗ ಕಚ್ಚಾ ಆಕೃತಿಯ ಪ್ರಕಾರ ನಾವೇನು ಮಾಡೋಣ, ತ್ರಿಭುಜ ಪಿ ಕ್ಯೂ ಆರನ್ನು ರಚಿಸೋಣ. ಪಿ ಕ್ಯೂ ಆರ್ನಲ್ಲಿ ಮೊದಲಿಗೆ ನಾನು ಪಿ ಆರ್ ಬಾಹುವನ್ನು ರಚಿಸ್ತಾ ಇದ್ದೇನೆ. ಅದಕ್ಕಾಗಿ ಪಿ ಬಿಂದುವನ್ನು ಗುರುತಿಸ್ಕೊಂಡೆ. 7 ಸೆಂಟಿಮೀಟರ್ ಅಂತರದಲ್ಲಿ ಆರ್ ಬಿಂದುವನ್ನು ಗುರುತಿಸ್ಕೊಳ್ತಾ ಇದ್ದೇನೆ. ಈಗ ಪಿ ಮತ್ತು ಆರ್ಗಳನ್ನು ಸೇರಿಸಿದ್ರೆ ಅದು 7 ಸೆಂಟಿಮೀಟರ್ ಇದೆ. ಈಗ ನಾವು ಪಿ ಕ್ಯೂವಿನ ಅಳತೆ 4 ಸೆಂಟಿಮೀಟರ್ ಇರುವಂತೆ ತೆಗೆದುಕೊಳ್ತಾ ಇದ್ದೇವೆ. ಹಾಗೆ ಕ್ಯೂ ಆರ್ನ ಅಳತೆ 6 ಸೆಂಟಿಮೀಟರ್ ಇರುವಂತೆ ಒಂದು ಕಂಸವನ್ನು ಎಳಿತಾ ಇದ್ದೇವೆ. ಈ ಎರಡೂ ಕಂಸಗಳು ಕ್ಯೂ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಈಗ ಪಿ ಕ್ಯೂ ಮತ್ತು ಕ್ಯೂ ಆರ್ ಬಿಂದುಗಳನ್ನು ಸೇರಿಸಿದ್ವಿ. ಈಗ ನಮಗೆ ಬೇಕಾದಂತಹ ಪಿ ಕ್ಯೂ ಆರ್ ತ್ರಿಭುಜ ದೊರಕಿತು. ಇನ್ನು ನಮಗೆ ಎಸ್ ಬಿಂದು ಬೇಕಾಗಿದೆ. ಈಗ ಎಸ್ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಅದಕ್ಕಾಗಿ ಪಿ ಎಸ್ ಅಳತೆ ಇರುವಂತಹ ಕಂಸವನ್ನು ಎಳಿತಾ ಇದ್ದೇವೆ. ನಂತರ ಆರ್ ಎಸ್ ಅಳತೆ ಇರುವಂತಹ ಕಂಸವನ್ನು ಎಳಿತಾ ಇದ್ದೇವೆ. ಈ ಎರಡೂ ಕಂಸಗಳು ಎಸ್ ಬಿಂದುವಿನಲ್ಲಿ ಛೇದಿಸ್ತೇವೆ. ಎಸ್ ಬಿಂದುವನ್ನು ನಾವು ಗುರುತಿಸಿಕೊಂಡು ಪಿ ಮತ್ತು ಎಸ್ ಬಾಹುವನ್ನು ಸೇರಿಸ್ತಾ ಇದ್ದೇವೆ. ಹಾಗೆ ಆರ್ ಮತ್ತು ಎಸ್ ಬಾಹುವನ್ನು ಸೇರಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಈಗ ನೀವು ಗಮನಿಸಿ. ಹೌದಾ? ಈಗ ಆರ್ ಎಸ್ನ ಅಳತೆ 5 ಸೆಂಟಿಮೀಟರ್, ಹಾಗೆ ಪಿ ಎಸ್ನ ಅಳತೆ 5.5 ಸೆಂಟಿಮೀಟರ್ ಇದೆ. ಈಗ ನಮಗೆ ಬೇಕಾದಂತಹ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ದೊರೆತಿದೆ. ಈಗ ರಚನೆಯನ್ನು ತಿಳಿದುಕೊಂಡ್ರಿ ಅಲ್ವಾ ವಿದ್ಯಾರ್ಥಿಗಳೇ? ಹಂತ ಹಂತವಾಗಿ ಮೊದಲು ರಚನೆಗೆ ನಮಗೆ ಕಚ್ಚಾ ಆಕೃತಿ ಬೇಕಾಗುತ್ತೆ. ನಂತರ ಕಚ್ಚಾ ಆಕೃತಿಯಲ್ಲಿ ಅಳತೆಯನ್ನು ಗುರುತು ಮಾಡಿಕೊಂಡು ಹಂತ ಹಂತವಾಗಿ ನಾವು ರಚಿಸ್ತಾ ಹೋಗ್ತೇವೆ. ಈಗ ಮತ್ತೊಂದು ರಚನೆಯನ್ನು ನೋಡೋಣ. ಇಲ್ಲಿ ನೋಡಿ, ಬಿ ಎ ಈಕ್ವಲ್ಸ್ 5 ಸೆಂಟಿಮೀಟರ್, ಎ ಟಿ ಈಕ್ವಲ್ಸ್ 6 ಸೆಂಟಿಮೀಟರ್, ಎ ಎಸ್ ಈಕ್ವಲ್ಸ್ 5 ಸೆಂಟಿಮೀಟರ್ ಇರುವಂತೆ ಬಿ ಎ ಟಿ ಎಸ್ ಸಮಾಂತರ ಚತುರ್ಭುಜವನ್ನು ರಚಿಸಲು ಸಾಧ್ಯವೇ? ಕಾರಣ ತಿಳಿಸಿ. ಯೋಚನೆ ಮಾಡಿ. ನಮಗೆ ಚತುರ್ಭುಜವನ್ನು ರಚಿಸೋದಕ್ಕೆ, ನಿರ್ದಿಷ್ಟ ಚತುರ್ಭುಜವನ್ನು ರಚಿಸೋದಕ್ಕೆ 5 ಅಂಶಗಳು ಬೇಕು. ಆದರೆ ಇಲ್ಲಿ ನಮಗೆ 3 ಅಂಶಗಳನ್ನು ಮಾತ್ರ ನೀಡಿದ್ದಾರೆ. ಆದರೆ ಅವರು ಇನ್ನೊಂದು ಹೇಳಿದ್ದಾರೆ, ಕೊಟ್ಟಿರುವಂತಹ ಚತುರ್ಭುಜ ಎಂತಹ ಚತುರ್ಭುಜ? ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನೆಲ್ಲ ಈಗಾಗಲೇ ಚತುರ್ಭುಜ ಪಾಠದಲ್ಲಿ ಕಲ್ತಿದ್ದೀರಿ. ಹೌದಾ? ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿರ್ತವೆ. ಬಿ ಎಗೆ ಅಭಿಮುಖವಾಗಿರುವಂತಹ ಬಾಹು ಸಹ 5 ಸೆಂಟಿಮೀಟರ್ ಇರುತ್ತೆ, ಎ ಟಿಗೆ ಅಭಿಮುಖವಾಗಿರುವಂತಹ ಬಾಹು ಸಹ 6 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಒಟ್ಟು 5 ಅಂಶ ಕೊಟ್ಟಾಗ ಆಯ್ತಲ್ವಾ? ರಚಿಸಬಹುದಾ? ಹೌದು, ನಾವು ಬಿ ಎ ಟಿ ಎಸ್ ಸಮಾಂತರ ಚತುರ್ಭುಜವನ್ನು ರಚಿಸಬಹುದು. ಅದಕ್ಕಾಗಿ ನಾವು ಕಾರಣ ತಿಳಿಸಿದ್ವಿ, ಯಾಕೆಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇರ್ತವೆ ಅಂತೇಳಿ. ಈಗ ಇದಕ್ಕೆ ಬೇಕಾದಂತಹ ಒಂದು ಕಚ್ಚಾ ಆಕೃತಿಯನ್ನು ನಾವು ಬರೆದುಕೊಳ್ಳೋಣ. ಚತುರ್ಭುಜವನ್ನು ರಚಿಸಲು ಬೇಕಾದಂತಹ
ಕಚ್ಚಾ ಆಕೃತಿ ಈ ರೀತಿ ಇದೆ ನೋಡಿ. BA ನ ಅಳತೆ 5 ಸೆಂಟಿಮೀಟರ್ ಇದೆ, AT ನ ಅಳತೆ 6 ಸೆಂಟಿಮೀಟರ್ ಇದೆ, AS ನ ಅಳತೆ ಕರ್ಣ 5 ಸೆಂಟಿಮೀಟರ್ ಇದೆ. ಆದರೆ ನಮಗೆ BS ಅಳತೆ ಸಹ 6 ಸೆಂಟಿಮೀಟರ್ ಅಂತ ಗೊತ್ತು. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇರ್ತವೆ. ಹಾಗೆ AB ಮತ್ತು ST ನ ಅಳತೆಯೂ ಸಹ 5 ಸೆಂಟಿಮೀಟರ್ ಇರುತ್ತೆ. ಈಗ ನಮಗೆ ಗೊತ್ತಿರುವಂತಹ ಅಂಶದಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ್ದು ಗೊತ್ತಿದೆ? ಕರೆಕ್ಟ್, BAS ತ್ರಿಭುಜದ ಅಳತೆ ಗೊತ್ತಿದೆ. BA 5 ಸೆಂಟಿಮೀಟರ್, AS 5 ಸೆಂಟಿಮೀಟರ್ ಮತ್ತು BS 6 ಸೆಂಟಿಮೀಟರ್. ಯಾಕೆಂದ್ರೆ ಅಭಿಮುಖ ಬಾಹುಗಳು ಪರಸ್ಪರ ಸಮ. ಮೊದಲಿಗೆ ಅದನ್ನ ರಚಿಸ್ಕೊಂಡು ನಂತರ ಈ ತ್ರಿಭುಜವನ್ನ ರಚಿಸೋಣ. ಈಗ ನಾನು ನಿಮಗೆ ಕೈವಾರ, ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ನ ಸಹಾಯದಿಂದ ಈ ಒಂದು ರಚನೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೇನೆ. ಆ ರಚನೆಯನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ. ಪ್ರಶ್ನೆ ಮತ್ತು ಕಚ್ಚಾ ಆಕೃತಿಯನ್ನು ಬರೆದುಕೊಳ್ಳಿ. BA = 5 ಸೆಂಟಿಮೀಟರ್, AT = 6 ಸೆಂಟಿಮೀಟರ್, AS = 5 ಸೆಂಟಿಮೀಟರ್ ಇರುವಂತೆ BATS ಸಮಾಂತರ ಚತುರ್ಭುಜವನ್ನು ರಚಿಸಲು ಸಾಧ್ಯವೇ? ಸಾಧ್ಯ ಇದೆ. ಕಾರಣ ಅಭಿಮುಖ ಬಾಹುಗಳು ಪರಸ್ಪರ ಸಮ. ಈ ಒಂದು ಕಚ್ಚಾಕೃತಿಯನ್ನು ಬರೆದುಕೊಳ್ಳಿ. ಈಗ ನಾವು ರಚನೆಯನ್ನು ಮಾಡೋಣ ಅಳತೆ ಪಟ್ಟಿ, ಕೈವಾರ ಮತ್ತು ಪೆನ್ಸಿಲ್ನ ಸಹಾಯದಿಂದ. ವಿದ್ಯಾರ್ಥಿಗಳಿಗೆ ನಮಗೆ ನೀಡಿರುವಂತಹ ಅಳತೆಯ ಪ್ರಕಾರ ಮೊದಲಿಗೆ BA = 5 ಸೆಂಟಿಮೀಟರ್ ಬಾಹುವನ್ನು ರಚಿಸಿಕೊಳ್ಳೋಣ. ಅದಕ್ಕಾಗಿ ನಾನು B ಬಿಂದುವನ್ನು 0ಯ ಬಳಿ ಗುರುತು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ A ಬಿಂದುವನ್ನು 5 ಸೆಂಟಿಮೀಟರ್ 5ರ ಬಳಿ ಗುರುತು ಮಾಡಿಕೊಂಡು B ಮತ್ತು A ಬಿಂದುವನ್ನು ಸೇರಿಸ್ತಾ ಇದ್ದೇನೆ. ಹೌದಾ? ಈಗ ನಮಗೆ ದೊರಕಿರುವಂಥದ್ದು BA = 5 ಸೆಂಟಿಮೀಟರ್ ಬಾಹು. ನಾನು ಇಲ್ಲಿ ನೀವು ದೃಶ್ಯೀಕರಿಸಲಿ ಅಂತ ಹೇಳಿ ಸ್ಕೆಚ್ ಪೆನ್ ಬಳಸ್ತಾ ಇದ್ದೇನೆ. ಆದರೆ ನೀವು ಪೆನ್ಸಿಲ್ ಮತ್ತು ಅಳತೆ ಪಟ್ಟಿಯನ್ನು ಬಳಸಬೇಕಾಗತ್ತೆ. ಇನ್ನು ನಮಗೆ ಗೊತ್ತಿದೆ AT ನ ಅಳತೆ ಕೊಟ್ಟಿದ್ದಾರೆ. AT = 6 ಸೆಂಟಿಮೀಟರ್. ಆದರೆ AT ಮತ್ತು BS ಬಾಹುಗಳ ಅಳತೆ ಪರಸ್ಪರ ಸಮವಾಗಿರುತ್ತೆ. ಯಾಕೆಂದರೆ ಅವೆರಡು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳಾಗಿವೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೇನೆ, ಕೈವಾರ ಮತ್ತು ಪೆನ್ಸಿಲ್, ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು ಸ್ಕೆಚ್ ಪೆನ್, ನೀವು ತಗೊಳ್ಳೋದು ಪೆನ್ಸಿಲ್. ಹೌದಾ? ಕೈವಾರ ಮತ್ತು ಪೆನ್ಸಿಲ್ನ ಸಹಾಯದಿಂದ ಕೈವಾರದ ಒಂದು ತುದಿಯನ್ನು 0ಯ ಬಳಿ, ಮತ್ತೊಂದು ತುದಿಯನ್ನು 6ರ ಬಳಿ ತೆಗೆದುಕೊಂಡು 6 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ಕೇಂದ್ರವನ್ನಾಗಿರಿಸಿಕೊಂಡು ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹೌದಾ? ಈಗ ಕಂಸವನ್ನು ಹೇಳಿದೆ. ಮತ್ತೆ ನನಗೆ ತಿಳಿದಿರುವಂತಹ ಅಳತೆ ಅಂತ ಹೇಳಿದ್ರೆ ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ. AS = 5 ಸೆಂಟಿಮೀಟರ್. ಈಗ ಆಲ್ರೆಡಿ ನಾವು BA ನ ಅಳತೆ 5 ಸೆಂಟಿಮೀಟರ್ ಇರೋದ್ರಿಂದ ಅದೇ ಅಳತೆಯನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಸಹ 5 ಸೆಂಟಿಮೀಟರ್ ಇರುತ್ತೆ. A ಕೇಂದ್ರವಾಗಿರಿಸಿಕೊಂಡು ಅಭಿಮುಖ ಬಾಹು ಅಂತ ಹೇಳಿದ್ರೆ ನಾವು A ಕೇಂದ್ರವಾಗಿರಿಸಿಕೊಂಡು ಅದನ್ನು ಈಗ ಆಲ್ರೆಡಿ ಎಳೆದಿರುವಂತಹ ಕಂಸವನ್ನು ಛೇದಿಸೋಣ. ನಮಗೆ ಈಗ ಈ ಎರಡೂ ಕಂಸಗಳು ಛೇದಿಸ್ತಾ ಇರುವಂತಹ ಬಿಂದುವಿನಲ್ಲಿ S ಬಿಂದು ದೊರಕುತ್ತೆ. ಈಗ BS ಮತ್ತು ASಗಳನ್ನು ಸೇರಿಸೋಣ. ಈಗ ನಾವು ಚತುರ್ಭುಜದ ಮತ್ತೆರಡು ಬಾಹುಗಳನ್ನು ನಾವು ರಚಿಸಬೇಕಾಗಿರುತ್ತೆ. ಹಾಗಾಗಿ A ಕೇಂದ್ರವನ್ನಾಗಿರಿಸಿಕೊಂಡು 6 ಸೆಂಟಿಮೀಟರ್ನ ಒಂದು ಕಂಸವನ್ನು ಎಳೆಯಬೇಕು. ಹಾಗೆ S ಕೇಂದ್ರವನ್ನಾಗಿರಿಸಿಕೊಂಡು 5 ಸೆಂಟಿಮೀಟರ್ನ ಒಂದು ಕಂಸವನ್ನು ಎಳಿಬೇಕು. ನಮಗೆ ಈಗ ಆಲ್ರೆಡಿ ಕೈವಾರದಲ್ಲಿ 5 ಸೆಂಟಿಮೀಟರ್ ಅಳತೆಯ ತ್ರಿಜ್ಯ ರೆಡಿ ಇರೋದ್ರಿಂದ S ಅನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ಕಂಸವನ್ನು ಎಳೆಯೋಣ. ಹೀಗೆ ಎಳೆದಂತಹ ಕಂಸವನ್ನು 6 ಸೆಂಟಿಮೀಟರ್ ಅಳತೆಯ ಬಾಹುವನ್ನು ತೆಗೆದುಕೊಂಡು 0 ಹತ್ರ ಒಂದು ತುದಿಯನ್ನು ಇಟ್ಕೊಂಡಿದ್ದೀನಿ, ಮತ್ತೊಂದು ತುದಿಯನ್ನು 6ರ ಬಳಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನೀವು ಗಮನಿಸಬಹುದು 0 ಹತ್ರ ಒಂದು ತುದಿಯನ್ನು 6ರ ಬಳಿ ಇನ್ನೊಂದು ತುದಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಈಗ A ಕೇಂದ್ರವನ್ನಾಗಿರಿಸಿಕೊಂಡು ಈ ಮೊದಲು ಎಳೆದಂತಹ ಕಂಸವನ್ನು ಛೇದಿಸಿ ಅಲ್ಲಿ ನಮಗೆ T ಬಿಂದು ದೊರಕುತ್ತೆ. ಕಚ್ಚಾ ಆಕೃತಿಯಲ್ಲಿ ನೀವು ಬರೆದುಕೊಂಡಿದ್ದೀರಾ ಈಗಾಗಲೇ. ಹೌದಾ? ಈಗ A ಮತ್ತು Tಯನ್ನು ಸೇರಿಸೋಣ. ಹಾಗೆ S ಮತ್ತು Tಯನ್ನು ಸೇರಿಸೋಣ. ನಮಗೆ ಬೇಕಾದಂತಹ ಚತುರ್ಭುಜ ದೊರಕಿದೆ ಮಕ್ಕಳೇ. ಈಗ ಆಲ್ರೆಡಿ ಗೊತ್ತಿದೆ ನಮಗೆ AS ನ ಅಳತೆ 5 ಸೆಂಟಿಮೀಟರ್ ಇದೆ, AT ನ ಅಳತೆ 6 ಸೆಂಟಿಮೀಟರ್, ಅಭಿಮುಖ ಬಾಹು BS ನ ಅಳತೆ ಸಹ 6 ಸೆಂಟಿಮೀಟರ್ ಇರುತ್ತೆ. ಹಾಗೆ AB ನ ಅಳತೆ ಸಹ ಅಭಿಮುಖ ಬಾಹು 5 ಸೆಂಟಿಮೀಟರ್ ಇರುತ್ತೆ. ನಮಗೆ ಬೇಕಾದಂತಹ ಸಮಾಂತರ ಚತುರ್ಭುಜವನ್ನು ನಾವು ರಚಿಸಿದ್ದೇವೆ ಮಕ್ಕಳೇ.
ಮಕ್ಕಳೇ ಎಸ್ ಅನ್ನು ಕೇಂದ್ರವಾಗಿರಿಸ್ಕೊಂಡು ಒಂದು ಕಂಸವನ್ನು ಎಳೆಯಿರಿ ಅಂತ ಹೇಳಿದೆ. ನಮಗೆ ಎ ಬಿಂದು ಎಸ್ನ ಬಲಭಾಗದಲ್ಲಿ ಇರೋದ್ರಿಂದ ನಾವು ಈ ಭಾಗದಲ್ಲಿ ಕಂಸವನ್ನು ತೆಗೆದುಕೊಳ್ಳಬೇಕೇ ಹೊರತು ಎಸ್ನ ಈ ಬದಿಯಲ್ಲಿ ನಾವು ತೆಗೆದುಕೊಂಡ್ರೆ ನಮಗೆ ಬೇಕಾದಂತಹ ಚತುರ್ಭುಜ ದೊರಕೋದಿಲ್ಲ, ನೀವು ಮಿಸ್ಲೀಡ್ ಆಗ್ತೀರಾ. ಹೌದಾ? ಅದನ್ನು ನೀವು ಗಮನಿಸಬೇಕು. ಕಚ್ಚಾ ಆಕೃತಿಯನ್ನು ನೀವೇನು ಬರೆದುಕೊಂಡಿರ್ತೀರಿ ಅದನ್ನು ನೀಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಬೇಕಾದಂತಹ ಸಮಾಂತರ ಚತುರ್ಭುಜವನ್ನು ರಚಿಸಬಹುದು. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರೂ ಸಹ ಟ್ರೈ ಮಾಡಿ ಮಕ್ಕಳೇ. ರಚನೆ ಅರ್ಥ ಆಯ್ತಲ್ವಾ ಮಕ್ಕಳೇ? ನಾವೀಗ ಮತ್ತೊಂದು ಸಮಸ್ಯೆಯನ್ನು ನೋಡೋಣ. ಅದು ಈ ರೀತಿಯಾಗಿದೆ. ZA ಈಕ್ವಲ್ಸ್ 3.5 ಸೆಂಟಿಮೀಟರ್, ಕರ್ಣ EL ಈಕ್ವಲ್ಸ್ 5 ಸೆಂಟಿಮೀಟರ್ ಇರುವಂತೆ ZEAL ವಜ್ರಾಕೃತಿಯನ್ನು ರಚಿಸಲು ಸಾಧ್ಯವೇ? ಕಾರಣ ತಿಳಿಸಿ. ವಜ್ರಾಕೃತಿ ಎಲ್ಲ ಬಾಹುಗಳು ಸಮವಾಗಿರುವ ಸಮಾಂತರ ಚತುರ್ಭುಜವಾಗಿದೆ. ಅಂದರೆ 4 ಬಾಹುಗಳು ಸಹ ಸಮ ಇರುತ್ತೆ. ಹಾಗಾದರೆ ನಮಗೆ ಒಂದು ಬಾಹುವಿನ ಅಳತೆ ಗೊತ್ತಾಯಿತು ಅಂತ ಹೇಳಿದ್ರೆ 4 ಬಾಹುವಿನ ಅಳತೆ ತಿಳಿದಂತೆಯೇ ಆಯಿತು. ಇನ್ನು ಕರ್ಣವನ್ನು ನೀಡಿದ್ದಾರೆ, ಹಾಗಾಗಿ 5 ಅಳತೆಯನ್ನು ನೀಡಿದಂತೆ ಆಯಿತು. ನಮಗೆ ಗೊತ್ತಿದೆ 5 ಅಳತೆಗಳನ್ನು ನೀಡಿದರೆ ನಾವು ಯಾವುದೇ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ, ನಿರ್ದಿಷ್ಟವಾದ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಅಂತೇಳಿ ಅದಕ್ಕಾಗಿ ಒಂದು ಕಚ್ಚಾಕೃತಿಯನ್ನು ರಚಿಸ್ಕೊಳ್ಳೋಣ. ಈಗ ನೋಡಿ, ZEAL ಇದು ಒಂದು ವಜ್ರಾಕೃತಿಯಾಗಿದೆ. ZE ಬಾಹುವಿನ ಅಳತೆ 3.5 ಸೆಂಟಿಮೀಟರ್ ಅಂತ ಕೊಟ್ಟರು. ಈ 3.5 ಸೆಂಟಿಮೀಟರ್ ಎಲ್ಲ ಬಾಹುಗಳ ಅಳತೆಯೇ ಆಗಿರುತ್ತೆ. ನಮಗೆ ಗೊತ್ತಿದೆ ವಜ್ರಾಕೃತಿಯ ಬಾಹುಗಳು ಸಮ ಅಂತೇಳಿ. ಇನ್ನು EL ಕರ್ಣದ ಅಳತೆಯನ್ನು ನೀಡಿದರೆ ಅದು 5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ನಾವು ಮೊದಲಿಗೆ ZEL ಈ ಒಂದು ತ್ರಿಭುಜವನ್ನು ರಚಿಸ್ಕೊಂಡ್ವಿ ಅಂತ ಹೇಳಿದ್ರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಈ ತ್ರಿಭುಜವನ್ನು ರಚಿಸಿಕೊಂಡು ನಂತರ ಅನ್ನು ಕೇಂದ್ರವಾಗಿಟ್ಟುಕೊಂಡು ಎಲ್ಲನ್ನ ಕೇಂದ್ರವಾಗಿಟ್ಟುಕೊಂಡು ನಾವು 3.5 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಎ ಬಿಂದುವನ್ನು ಗುರುತಿಸ್ಕೊಂಡ್ವಿ ಅಂತ ಹೇಳಿದ್ರೆ ಆ ನಂತರ EAL ತ್ರಿಭುಜ ದೊರಕುತ್ತೆ. ತದನಂತರ ನಮಗೆ ಬೇಕಾದಂತಹ ZEAL ವಜ್ರಾಕೃತಿ ದೊರಕುತ್ತೆ. ಹೌದಾ? ಈಗ ನೋಡೋಣ, ನಾನು ರಚನೆಯನ್ನು ತೋರಿಸ್ತಾ ಇದ್ದೇನೆ, ನೀವು ಗಮನಿಸಿ ಈ ರಚನೆಯನ್ನು ನೀವು ಸಹ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, EL ಇದು ಒಂದು ರೇಖಾಖಂಡವಾಗಿದೆ. ಇದು ನಮಗೆ ಬೇಕಾದಂತಹ ವಜ್ರಾಕೃತಿಯ ಕರ್ಣ. ಇದು 5 ಸೆಂಟಿಮೀಟರ್ ಅಳತೆ ಇರುತ್ತೆ. ನಾವು 5 ಸೆಂಟಿಮೀಟರ್ ಅಳತೆಯ ರೇಖಾಖಂಡವನ್ನು ರಚಿಸ್ಕೊಂಡ್ವಿ. ಈ ಕೇಂದ್ರವನ್ನಾಗಿರಿಸಿಕೊಂಡು 3.5 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಕಂಸವನ್ನು ಎಳೆದ್ವಿ. ಅದೇ ರೀತಿ ಎಲ್ಲನ್ನ ಕೇಂದ್ರವನ್ನಾಗಿರಿಸಿಕೊಂಡು ಈ ಮೊದಲು ಎಳೆದಂತಹ ಕಂಸವನ್ನ ಅದೇ ತ್ರಿಜ್ಯದೊಂದಿಗೆ ಛೇದಿಸಿದ್ವಿ. ಆಗ ನಮಗೆ Z ಛೇದಕ ಬಿಂದು ದೊರಕಿತು. ಈಗ EZ ಮತ್ತು ZL ಅನ್ನ ಸೇರಿಸ್ತಾ ಇದ್ದೇವೆ. ನಮಗೆ ಬೇಕಾದಂತಹ EZL ತ್ರಿಭುಜ ದೊರಕಿತು. ಇದು ಒಂದು ಸಮದ್ವಿಬಾಹು ತ್ರಿಭುಜ, ನೀವು ನೋಡ್ತಾ ಇದ್ದೀರಾ. ಈಗ ನಾವು ಅದೇ ತ್ರಿಜ್ಯವನ್ನು ಇರಿಸಿಕೊಂಡು ಅನ್ನ ಕೇಂದ್ರವಾಗಿಸಿ ಝಡ್ಗೆ ಅಭಿಮುಖವಾಗಿ ಒಂದು ಕಂಸವನ್ನು ಎಳಿತಾ ಇದ್ದೇವೆ. ತದನಂತರ ಎಲ್ಲನ್ನ ಕೇಂದ್ರವಾಗಿರಿಸಿಕೊಂಡು ಈಗಾಗಲೇ ಎಳೆದಂತಹ ಕಂಸವನ್ನು ಛೇದಿಸ್ತಾ ಇದ್ದೇವೆ. ಈ ಎರಡೂ ಕಂಸಗಳ ಛೇದಕ ಬಿಂದು ಎ ದೊರಕ್ತಾ ಇದೆ ನಮಗೆ. ಈಗ ನಾವು EA ಮತ್ತು AL ಅನ್ನ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ EAL ಸಮದ್ವಿಬಾಹು ತ್ರಿಭುಜ ದೊರಕಿತು. ಈಗ ನೀವು ನೋಡಿದ್ರೆ ನಮಗೆ ಬೇಕಾದಂತಹ ವಜ್ರಾಕೃತಿ ಪೂರ್ಣಗೊಂಡಿದೆ. ಅದು ZEAL ಆಗಿದೆ ವಿದ್ಯಾರ್ಥಿಗಳೇ. ಈಗ ನಿಮಗೆ ತಿಳಿತಲ್ವಾ ಇದರ ಹಂತಗಳು? ನೀವು ಈ ಒಂದು ರಚನೆ ಸಾಧ್ಯ ಇದೆ ಅಂತ ಗೊತ್ತಾಯ್ತಲ್ವಾ? ನೀವು ಸಹ ಈ ವಜ್ರಾಕೃತಿಯನ್ನ ರಚಿಸಿ ವಿದ್ಯಾರ್ಥಿಗಳೇ. ನೀವು ರಚನೆಯನ್ನು ಕಲ್ತ್ರಿ ಅಲ್ವಾ? ಈಗ ನಿಮಗೆ ಗೃಹ ಕಾರ್ಯವನ್ನು ನೀಡ್ತಾ ಇದ್ದೇನೆ. ಗೃಹ ಕಾರ್ಯ ಈ ರೀತಿ ಇದೆ. ಅಭ್ಯಾಸ 7.1ರಲ್ಲಿ ಪುಟ ಸಂಖ್ಯೆ 139ರಲ್ಲಿ ಅನೇಕ ರಚನೆಗಳನ್ನು ನೀಡಿದ್ದಾರೆ. ಈ ರಚನೆಗಳನ್ನೆಲ್ಲ ನೀವು ಮಾಡಬೇಕು. ನಿಮಗೇನಾದರೂ ರಚನೆಯನ್ನು ಮಾಡುವಲ್ಲಿ ಅನುಮಾನ ಬಂತು ಅಂತ ಹೇಳಿದ್ರೆ ನಿಮಗೆ ಮಾರ್ಗದರ್ಶಕ ಶಿಕ್ಷಕರಿರ್ತಾರೆ, ವಿಷಯ ಶಿಕ್ಷಕರಿರ್ತಾರೆ. ಅವರನ್ನು ಕೇಳಿ ನಿಮ್ಮ ಅನುಮಾನವನ್ನು ಪರಿಹರಿಸಿಕೊಂಡು ನೀವು ಈ ಒಂದು ರಚನೆಯನ್ನು ಮಾಡಬೇಕಾಗತ್ತೆ. ಮಕ್ಕಳೇ, ಎಲ್ಲರೂ ರಚನೆಯನ್ನು ಮಾಡ್ತೀರಾ ಅಲ್ವಾ? ಮುಂದಿನ ತರಗತಿಯಲ್ಲಿ ಬರುವಷ್ಟರಲ್ಲಿ ನೀವೆಲ್ಲರೂ ಸಹ ಗೃಹಪಾಠವನ್ನು ನೀವು ಮುಗಿಸಿರ್ತೀರ ಅಲ್ವಾ? ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಕಲ್ತ್ವಿ ನೋಡೋಣ. ನಾವು ಕಲ್ತಂತಹ ಪ್ರಮುಖವಾದಂತಹ ಅಂಶ ಈ ತರಗತಿಯಲ್ಲಿ 4 ಭುಜಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ಹೇಗೆ ರಚಿಸಬಹುದು ಅಂಥೇಳಿ. ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಧದ ಚತುರ್ಭುಜಗಳನ್ನು ರಚಿಸೋದನ್ನು ಕಲಿತೇವೆ ಮಕ್ಕಳೇ. ರಚನೆ ತುಂಬ ಖುಷಿ ಕೊಡುವಂತಹ ಪಾಠ ಅಲ್ವಾ? ಹಾಗಾದರೆ 2 ಕರ್ಣಗಳು ಮತ್ತು 3 ಭುಜಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ,
ನಂತರ 2 ಪಾರ್ಶ್ವಭುಜಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಈ 2 ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮೊಂದಿಗೆ ಇದುವರೆಗೂ ಇದ್ದಿದ್ದು ಸುಚೇತಾ SS, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಟಿ ದಾಸರಳ್ಳಿ, ಬೆಂಗಳೂರು ಉತ್ತರ ವಲಯ. ಮುಂದಿನ ತರಗತಿಯಲ್ಲಿ ಈ ರಚನೆಯ ಪಾಠದ ಅಧ್ಯಾಯವನ್ನು ಮುಂದುವರಿಸೋದಕ್ಕೋಸ್ಕರ ನಿಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸ್, ನಿಮ್ಮ ರೇಖಾಗಣಿತದ ಪುಸ್ತಕ ಮತ್ತು ರೇಖಾಗಣಿತದ ಏನು ನೋಟ್ ಪುಸ್ತಕ ಇರುತ್ತಲ್ಲ, ಅದನ್ನೆಲ್ಲ ತಯಾರಿ ಇಟ್ಕೊಂಡು ನನಗಾಗಿ ಕಾಯ್ತಾ ಇರ್ತೀರಲ್ವ. ನಾನು ಸಹ ಈ ತರಗತಿಗಾಗಿ ನಿಮ್ಮನ್ನು ಎಲ್ಲರನ್ನೂ ಭೇಟಿ ಮಾಡಲು ಕಾಯ್ತಾ ಇರ್ತೇನೆ. ಧನ್ಯವಾದಗಳು.